Namaskara. In the previous video we had discussed about precision and accuracy, which will lead to significant figures ಅಂತ ನಾನು previous video ಒಳಗೆ ಹೇಳಿದ್ದೆ. So in that video we discussed what is precision, what is accuracy, ಅದಕ್ಕೊಂದು ಎಕ್ಸಾಂಪಲ್ ತಗೊಂಡು ಎಕ್ಸಾಕ್ಟ್ಲಿ ಅದರ ಅರ್ಥ ಏನು ಅಂತ we had discussed. ಸೊ ಅಲ್ಲಿಂದ ನಾವು ನೆಕ್ಸ್ಟ್ ಟಾಪಿಕ್ ಈ ವಿಡಿಯೋ ಒಳಗೆ ವಿ ಹ್ಯಾವ್ ಟು ಡಿಸ್ಕಸ್ ಅಬೌಟ್ ಸಿಗ್ನಿಫಿಕೆಂಟ್ ಫಿಗರ್ಸ್. ವಾಟ್ ಆರ್ ಸಿಗ್ನಿಫಿಕೆಂಟ್ ಫಿಗರ್ಸ್? ಇಲ್ಲಿ ಬರ್ದೀನಿ ಸಿಗ್ನಿಫಿಕೆಂಟ್ ಫಿಗರ್ಸ್. ಇಲ್ಲೊಂದಿಷ್ಟು ರೂಲ್ಸ್ ಅಂತ ಬರ್ದೀನಿ, ಅವ್ನು ಆಮೇಲೆ ನೋಡೋಣ ಅಂತ. ಓಕೆ, ಫಸ್ಟ್ ದ ವರ್ಡ್ ಸಿಗ್ನಿಫಿಕೆಂಟ್ ಅನ್ನೋ ವರ್ಡ್ ಮೀನಿಂಗ್ ಏನು ಗೊತ್ತಿದೆ ನಾವು ಆಲ್ರೆಡಿ. ಇಂಪಾರ್ಟೆಂಟ್, ಸಿಗ್ನಿಫಿಕೆಂಟಿಗೆ ಒಂದು ಸಮಾನಾರ್ಥಕ ಪದ ಹೇಳ್ರಿ ಅಂದ್ರೆ ಇಂಪಾರ್ಟೆಂಟ್. ಸಮಥಿಂಗ್ ವಿಚ್ ಇಸ್ ಸಿಗ್ನಿಫಿಕೆಂಟ್ ಅಂದ್ರೆ ಸಮಥಿಂಗ್ ವಿಚ್ ಇಸ್ ಇಂಪಾರ್ಟೆಂಟ್. ವಿರಾಟ್ ಕೊಹ್ಲಿ ಈಸ್ ಅ ವೆರಿ ಸಿಗ್ನಿಫಿಕೆಂಟ್ ಬ್ಯಾಟ್ಸ್ಮನ್ ಆಫ್ ಇಂಡಿಯನ್ ಕ್ರಿಕೆಟ್ ಟೀಮ್ ಅಂದ್ರೆ ಏನರ್ಥ? ವಿರಾಟ್ ಕೊಹ್ಲಿ ಇಸ್ ಅ ವೆರಿ ಇಂಪಾರ್ಟೆಂಟ್ ಬ್ಯಾಟ್ಸ್ಮನ್ ಆಫ್ ಇಂಡಿಯನ್ ಕ್ರಿಕೆಟ್ ಟೀಮ್. ಸಿಗ್ನಿಫಿಕೆಂಟ್ ಅಂದ್ರೆ ಇಂಪಾರ್ಟೆಂಟ್. ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂದ್ರೆ ಸಿಗ್ನಿಫಿಕೆಂಟ್ ನಂಬರ್ಸ್ ಅಂದ್ರೆ ಏನು? ಈಗ ಒಂದು ಕ್ರಿಕೆಟ್ ಟೀಮ್ ಒಳಗ ಸ್ಕ್ವಾಡ್, ದ ಕಂಪ್ಲೀಟ್ ಸ್ಕ್ವಾಡ್ ಎಷ್ಟು ಮೆಂಬರ್ಸ್ ಇರ್ತಾರೆ? 15 ಮೆಂಬರ್ಸ್, 15 ಮಂದಿ ಟೀಮ್ ಇರ್ತದೆ. ಬಟ್ ಫೀಲ್ಡ್ ನಾಗ ಆಡೋರು ಆಕ್ಚುಲಿ ಹೂ ಪ್ಲೇ ಆರ್ ಓನ್ಲಿ 11. 15 ಮಂದಿ ಒಳಗ 11 ಮಂದಿ ಆಡ್ತಾರೆ, ಇನ್ 4 ಮಂದಿ ಆಡಂಗಿಲ್ಲ ಎಕ್ಸ್ಟ್ರಾಸ್. On that given day, only 11 people will play, rest 4 will not play. So among 15 members, 11 are significant, 11 are important, those who play. 4 they do not play, they are non-significant, or they are not significant. So ನಿಮಗೆ ಅರ್ಥ ಆಗತೈತಿ, ಒಂದು 9 ಹೇಳಕತ್ತೀನಿ ಅನ್ನೋದು ನಿಮ್ಗೊಂದು ಲೆವೆಲ್ಗೆ ಐಡಿಯಾ ಬರತೈತಿ ಅಂತ ಅನ್ಕೊಂಡಿ. ಸೊ ಸಿಗ್ನಿಫಿಕೆಂಟ್ ಅಂದ್ರೆ ಇಂಪಾರ್ಟೆಂಟ್ ಅಥವಾ ಸಮಥಿಂಗ್ ವಿಚ್ ಇಸ್ ಮೀನಿಂಗ್ಫುಲ್. ಸಿಗ್ನಿಫಿಕೆಂಟ್ ಫಿಗರ್ಸ್, ಸಿಗ್ನಿಫಿಕೆಂಟ್ ನಂಬರ್ಸ್ ಅಂದ್ರೆ ದ ನಂಬರ್ಸ್ ವಿಚ್ ಆರ್ ಮೀನಿಂಗ್ಫುಲ್, ದ ನಂಬರ್ಸ್ ವಿಚ್ ಗಿವ್ ಮೀನಿಂಗ್ ಟು ದ ಆಕ್ಚುಯಲ್ ನಂಬರ್. ಏನಿದೆ ಹಿಂಗಂದ್ರ ಏನು ಸ್ವಲ್ಪ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಓಕೆ, ನಾ ಇಲ್ಲೇ ಒಂದು ನಂಬರ್ ತಗೊಂತೀನಿ. 450 ಅಂತ ನಾ ಇಲ್ಲೊಂದು ನಂಬರ್ ಬರ್ತೀನಿ. 450 ಇದು ಒಂದು ನಂಬರ್. ಅದ್ರೊಳಗೆ 3 ಡಿಜಿಟ್ ಅದಾವ, 4, 5 ಮತ್ತು 0. 450 ಇದನ್ನ ನಂಬರ್ ಕರೀರಿ ಅಂದ್ರೆ ನೀವು ಹೆಂಗ್ ಕರೀತೀರಿ? 450 ಅಂತೀರಿ. ಇದನ್ನ ನೋಡ್ರಿ, ಇದನ್ನ ಓದ್ರಿ ಅಂದ್ರೆ ಏನಂತೀರಿ? 450 ಅಂತೀರಿ. 450 ಅನ್ನಂಗಿಲ್ಲ, 450 ಅಂತೀರಿ. ಬಟ್ ಒಂದೊಂದು ನಂಬರ್ ನಾವು ನೋಡೋದಾದ್ರೆ ಇದ್ರೊಳಗೆ 3 ನಂಬರ್ ಅದಾವ, ಒಂದು 4, ಒಂದು 5, ಒಂದು 0. ಇದು ಒಂದು ನಂಬರ್. ಈಗ ಇದ್ರೊಳಗೆ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ಸ್ ಅದಾವು, ಇದ್ರೊಳಗೆ ಎಷ್ಟು ಸಿಗ್ನಿಫಿಕೆಂಟ್ ನಂಬರ್ಸ್ ಅದಾವು ಅಂತ ಯಾರು ನಮ್ಗೆ ಕೇಳಿದ್ರ, ಇದ್ರೊಳಗ 2 ಇರ್ಬೋದು, 2 ಸಿಗ್ನಿಫಿಕೆಂಟ್ ಇರ್ಬೋದು, 1 ನಾಟ್ ಸಿಗ್ನಿಫಿಕೆಂಟ್ ಇರ್ಬೋದು, ಅಥವಾ 1 ಸಿಗ್ನಿಫಿಕೆಂಟ್ ಇರ್ಬೋದು, ಇನ್ 2 ನಾಟ್ ಸಿಗ್ನಿಫಿಕೆಂಟ್ ಅಥವಾ ನಾನ್ ಸಿಗ್ನಿಫಿಕೆಂಟ್ ಇರ್ಬೋದು. ಹೆಂಗ್ ಹೇಳುದು? ಇವು 3ರಾಗ 4, 5, 0, ಒಂದು ನಂಬರ್ ಒಳಗೆ 3 ಡಿಜಿಟ್ ಅದಾವ. ಓಕೆ, ಈಸ್ 4 ಸಿಗ್ನಿಫಿಕೆಂಟ್, ಆರ್ ಈಸ್ 5 ಸಿಗ್ನಿಫಿಕೆಂಟ್, ಆರ್ ಈಸ್ 0 ಸಿಗ್ನಿಫಿಕೆಂಟ್? ಹೆಂಗ್ ಹೇಳುದು? ನಾ ಹೇಳಿದೆ 450 ಅನ್ನೋದು ಒಂದು ನಂಬರ್. ಆ 450 ಒಳಗೆ 3 ನಂಬರ್ ಅದು 4, 5, 0. ಸೊ ಇದ್ರ ಒಳಗ ಎಲ್ಲಾನು ಸಿಗ್ನಿಫಿಕೆಂಟ್ ಇರ್ಬೇಕಂತ ಏನಿಲ್ಲ. ಇದು ಸಿಗ್ನಿಫಿಕೆಂಟ್ ಇರ್ಬೋದು, ಇದು ಇರ್ಬೋದು, ಅಥವಾ ಇದು ಇರ್ಲಿಕ್ಕಿಲ್ಲ, ಅಥವಾ ಇದು ಇರ್ಬೋದು, ಇದು ಇರ್ಲಿಕ್ಕಿಲ್ಲ. ಹಿಂಗ ಒಂದು ಗಿವನ್ ನಂಬರ್ ಒಳಗೆ ಬೇರೆ ಬೇರೆ ಡಿಜಿಟ್ಸ್ ಇರ್ತಾವ. ಒಂದು ಗಿವನ್ ನಂಬರ್ ಅದ್ರೊಳಗೆ ಬೇರೆ ಬೇರೆ ಡಿಜಿಟ್ಸ್ ಇರ್ತಾವ. ಪ್ರತಿಯೊಂದು ಡಿಜಿಟ್ ಸಿಗ್ನಿಫಿಕೆಂಟ್ ಹೌದೋ ಅಲ್ಲೋ, ಅದು ಮೀನಿಂಗ್ಫುಲ್ ಹೌದೋ ಅಲ್ಲೋ ಅಂತ ನಾವು ಡಿಸೈಡ್ ಮಾಡಕ್ ಬರ್ಬೇಕು. ಹೆಂಗ್ ಡಿಸೈಡ್ ಮಾಡೋದು? ಈಗ ನಾ ಇದ್ರಾಗ ಹೇಳ್ಬೋದು ಇದು ಸಿಗ್ನಿಫಿಕೆಂಟ್ ಅಲ್ಲ ಅಂತ ಹೇಳ್ಬೋದು ನಾನು. ಹೆಂಗ್ ಹೇಳ್ತಿದಿ? ಹೌ ವಿಲ್ ಯು ಡಿಸೈಡ್ ಇನ್ ದೀಸ್ ನಂಬರ್ಸ್? ದೇರ್ ಇಸ್ ಓನ್ಲಿ ಒನ್ ನಂಬರ್. ಹಂಗ್ ನೋಡಿದ್ರೆ ಏನದ ನಂಬರ್? 450. ಆ 450 ಒಳಗೆ 3 ಡಿಜಿಟ್ಸ್ ಅದಾವ, 4, 5, 0. ಸೊ ಈ 3 ಡಿಜಿಟ್ಸ್ ಒಳಗೆ ಯಾವ ಸಿಗ್ನಿಫಿಕೆಂಟ್ ಅಲ್ಲ ಅನ್ನೋದು ನೀ ಹೆಂಗೆ ಹೇಳ್ತೀಪಾ ಅಂತ ನನಗೆ ಕೇಳಿದ್ರ, ನಾ ಹೆಂಗೆ ಹೇಳ್ತೀನಿ ಅಂದ್ರೆ ಒಂದಿಷ್ಟು ರೂಲ್ಸ್ ಅದಾವು. Those rules will tell us
will help us to decide whether the digits are, whether the figures are, whether the numbers are significant or not. ಆ ಡಿಜಿಟ್ ಅಥವಾ ಫಿಗರ್ ಅಥವಾ ಅದು ನಂಬರ್ ಸಿಗ್ನಿಫಿಕೆಂಟ್ ಹೌದು ಇನ್ ಅಲ್ಲೋ ಅಂತ ನಮಗೆ ಹೇಳಾಕ ಒಂದಿಷ್ಟು ರೂಲ್ಸ್ ಅದಾವು. ಏನವು ರೂಲ್ಸ್ ಅಂತ ನಾ ಇಲ್ಲಿ ಬರೆದೀನಿ. ನೀವು ಏನ್ ಮಾಡ್ಬೇಕು ಅಂದ್ರೆ ಈ ವಿಡಿಯೋನ ಪಾಸ್ ಮಾಡಿ ಈ ರೂಲ್ಸ್ ಅನ್ನು ಬರ್ಕೋಬೇಕು. ಈ ರೂಲ್ಸ್ ನಿಮ್ಮ ಬೇಸ್ ಬುಕ್ ಒಳಗ 1A ಬುಕ್ ಒಳಗ ಪೇಜ್ ನಂಬರ್ 9 ಒಳಗದಾವ. ಆದ್ರ ಅವು ಒಮ್ಮಿಲೆ ಓದಿದ್ರೆ ಸ್ವಲ್ಪ ಕನ್ಫ್ಯೂಸ್ ಆಗ್ತಾವು. ಅಲ್ಲಿನ ರೂಲ್ಸ್ ಬರ್ಸಾರಲ್ಲ ಆ ರೂಲ್ಸ್ ಸಡನ್ಲಿ ನಮ್ಗೆ ಕನ್ಫ್ಯೂಸ್ ಆಗ್ತವೆ. ಸೊ ನಾನು ನಿಮಗ ಸರಳಾಗಿ ಅರ್ಥ ಆಗುವಂಗ, ಸಿಂಪಲ್ ಆಗಿ ಅರ್ಥ ಆಗುವಂಗ ಇವ ರೂಲ್ಸ್ ಅನ್ನ ನಾನು ಸ್ವಲ್ಪ ಮೈ ಓನ್ ವರ್ಡ್ಸ್ just to make you understand better. You read these rules, you will understand. Even though you read this, you will understand. But my intention was to make it simple. ಸ್ವಲ್ಪ ಸರಳ ಅರ್ಥ ಆಗಲಿ. ಅರ್ಥ ಆದ್ಮೇಲೆ ಇಲ್ಲಿ ಏನು ಕೊಟ್ಟಾರ ನೋಡೋಣ ಅಂತ ನಾನು ಅನ್ಕೊಂಡು ನಾನು ಒಂದಿಷ್ಟು ಓನ್ ವರ್ಡ್ಸ್ನಾಗ ಹೇಳಿರ್ತೀನಿ ಪ್ರತಿ ವರ್ಷ. ಸೊ ಅದನ್ನ ಇಲ್ಲಿ ಬರ್ದೀನಿ ಆಲ್ರೆಡಿ. ನಾನು ಡಿಕ್ಟೇಟ್ ಮಾಡ್ಬೇಕಂತ ಮಾಡಿದ್ದೆ while the video is going on. ಹಂಗೆ ಮಾಡಿದ್ರೆ ಏನಾಗಬಹುದು, ಇಟ್ ಮೈಟ್ ಟೇಕ್ ಲಾಟ್ ಆಫ್ ಟೈಮ್ ಅನ್ಕೊಂಡು I have written the rules. ಸೊ ನೀವು ಏನು ಮಾಡಬೇಕು, ಪಾಸ್ ಮಾಡ್ರಿ ವಿಡಿಯೋನ. ಸಿಗ್ನಿಫಿಕೆಂಟ್ ಫಿಗರ್ಸ್ ರೂಲ್ಸ್ ಅಂತ ಅಂದ್ರೆ ಈ 4 ರೂಲ್ಸ್ ಅಂತ ಬರ್ಕೋರಿ. ಐ ಹೋಪ್ ದೇ ಆರ್ ವಿಸಿಬಲ್. ಬರ್ಕೋರಿ, ಪಾಸ್ ಮಾಡಿ. ಒನ್ಸ್ ಯು ರೈಟ್ ಡೌನ್ ದ ರೂಲ್ಸ್ ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ. ಓಕೆ, ನೀವು ಬರ್ಕೊಂಡಿರಿ ಅಂತ ಅನ್ಕೊಂಡಿನಿ ನಾನು. I'll read once ಎಲ್ಲ ರೂಲ್ಸ್ ಅನ್ನ. All non-zero numbers are significant. All non-zero numbers are significant. ಇದ್ರೊಳಗ 450 ಒಳಗೆ ನೋಡ್ರಿ, ನಾನ್ ಜೀರೋ ನಂಬರ್ ಎಷ್ಟು ಅದಾವ? 4 is a non-zero number. 5 is a non-zero number. 0 is a 0 because it is a 0. So these two are non-zero numbers. So ಇದ್ರೊಳಗ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ಸ್ ಆದಂಗ ಆತ ಈ ರೂಲ್ ಪ್ರಕಾರ ಎಷ್ಟು ಆದಂಗ 2 ಆತ. ಹಂಗ ಒಂದು ರೂಲ್ ಮೇಲೆ ಹೇಳ್ಬಾರ್ದು, ಇದೆಲ್ಲ ನೋಡೋಣ ರೂಲ್. ಹಂಗ ಒಂದು ಎಕ್ಸಾಂಪಲ್ ಕೊಟ್ಟೆ. ಓಕೆ, ಫಸ್ಟ್ ರೂಲ್ ಇಸ್ ಆಲ್ ನಾನ್-ಜೀರೋ ನಂಬರ್ಸ್ ಆರ್ ಸಿಗ್ನಿಫಿಕೆಂಟ್. ಸೆಕೆಂಡ್, zeros which are sandwiched between two non-zero numbers are significant. In the rule, zeros which are sandwiched between two non-zero numbers are significant. What is sandwiched between? ಈಗ ಒಂದು ಬನ್ ತಗೋರಿ, ಬನ್ ಅದು ಕಟ್ ಮಾಡಿ ಮ್ಯಾಲ ಒಂದು ಪೀಸ್ ಕೆಳಗೆ ಒಂದು ಪೀಸ್ ಬನ್ ಕಟ್ ಮಾಡಿದ್ರಿ, ಮ್ಯಾಲ ಒಂದು ಪೀಸ್ ಕೆಳಗೆ ಒಂದು ಪೀಸ್ ನೋಡು ಒಂದು ಬದ್ನಿಕಾಯಿ, ವಿಚ್ ವಿ ಪಾಪ್ಯುಲರ್ಲಿ ಕಾಲ್ ಆಸ್ ಸೆಟ್. ಇಲ್ಲೇ ಗದಗ ಬೆಟ್ಟಿಗೆರೆ ಒಳಗೆ ಒಂದು ಸೆಟ್ ಕೊಡೋಣ ಅಂತಂದು ಒಂದು ಸೆಟ್ ತಿಂದು ಚಹಾ ಕುಡಿದ್ಬಿಟ್ರೆ ಮುಗಿದು ಇಲ್ಲಿ ಮಂದಿ ಬೇರೆ ಏನು ಬೇಡ. ಓಕೆ, ಬನ್ ತಗೊಂಡು 2 ಪೀಸ್ ಮಾಡಿ ನಡು ಬದ್ನಿಕಾಯಿ ಬಜ್ಜಿ. ಮೋಸ್ಟ್ ಆಫ್ ವಿಲ್ ಬಿ ನೋಯಿಂಗ್ ಏನಿದೆ ಬದ್ನಿಕಾಯಿ ಅಂತ. ಇಫ್ ಯು ಆರ್ ಥಿಂಕಿಂಗ್, ಐ ಹೋಪ್ ದೇರ್ ಇಸ್ ನೋ ನೀಡ್ ಟು ಎಕ್ಸ್ಪ್ಲೇನ್ ವಾಟ್ ಇಸ್ ಬದ್ನಿಕಾಯಿ ಬಜ್ಜಿ, ನಿಮ್ಗೆ ಗೊತ್ತಿಲ್ಲ. ಸೊ ನಡು ಬದ್ನಿಕಾಯಿ ಇಟ್ಟು 2 ಬನ್, ಮ್ಯಾಲ ಒಂದು ಬನ್ ಪೀಸ್ ಕೆಳಗೆ ಒಂದು ಬನ್ ಪೀಸ್, ನಡು ಒಂದು ಬದ್ನಿಕಾಯಿ ಬಜ್ಜಿ. ದ್ಯಾಟ್ ಬದ್ನಿಕಾಯಿ ಬಜ್ಜಿ ಇಸ್ ಸ್ಯಾಂಡ್ವಿಚ್ಡ್ ಬಿಟ್ವೀನ್ 2 ಬನ್ ಪೀಸಸ್. ಹಂಗ zeros which are sandwiched between 2 non-zero numbers, ಅಂದ್ರೆ 7 is a non-zero number. ನಡು ಒಂದು 0 ಬಂತು, ಇನ್ನೊಂದು 7 ಬಂತು, 707. zeros which are sandwiched between 2 non-zero numbers, ಮ್ಯಾಲ ಒಂದು 7 ಕೆಳಗೆ ಒಂದು 7, ನಡಕ್ಕೂ 0. ಈ 0 ಬಗ್ಗೆ ಮಾತಾಡ್ತಾರೆ ಅವರು. zeros which are sandwiched between 2 non-zero numbers. ಇದು non-zero, ಇದು non-zero, ಅದರ ನಡು ಇದೆ. it is sandwiched between 2 non-zero numbers are significant. ಅಂದ್ರೆ ಇದು ಸಿಗ್ನಿಫಿಕೆಂಟ್. ಸೊ ಇದರೊಳಗೆ ಎಷ್ಟು ಅದಾವ ಸಿಗ್ನಿಫಿಕೆಂಟ್? ಇದು ಸಿಗ್ನಿಫಿಕೆಂಟ್ ಬಿಕಾಸ್ non-zero, one year rule, all non-zero numbers are significant. ಇದು significant, ಇದು significant, ಇದು significant because it is sandwiched between 2 non-zero numbers. ಸೊ ಎಷ್ಟು ಅದು ಟೋಟಲಿ 3. 707 ಒಳಗೆ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ಸ್ ಅದಾವ? 707 ಒಳಗೆ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ಸ್ ಅದಾವ? 3. ಇದಕ್ಕೆ 1 2 3. ಅದು ನೋಡೋಣ ಆಮೇಲೆ, ಎಕ್ಸಾಂಪಲ್ಸ್ ಆಮೇಲೆ ಡಿಸ್ಕಸ್ ಮಾಡೋಣ. ರೂಲ್ಸ್ ಬಗ್ಗೆ ಮಾತಾಡೋಣ. ಥರ್ಡ್ ರೂಲ್, ಫೋರ್ತ್ ರೂಲ್ ಹಂಗ ಓದ್ಬಿಡ್ತೀನಿ. ಇದರದ್ದು ಎರಡೂ ಎಕ್ಸ್ಪ್ಲನೇಷನ್ ವಿತ್ ಎಕ್ಸಾಂಪಲ್ ಮಾಡೋಣ. ಓಕೆ, zeros which are to the left of non-zero numbers. Non-zero number, the left side zeros are not significant. Zeros which are to the
ಲೆಫ್ಟ್ ಆಫ್ ನಾನ್ ಜೀರೋ ನಂಬರ್ಸ್. ನಾನ್ ಜೀರೋ ನಂಬರ್ ಹಿಂಗೆ ಅನ್ಕೋ 4 5 1 ಇಲ್ಲೊಂದು ಜೀರೋ ಇದೆ ಅನ್ಕೋ. ಈ 4 ಲೆಫ್ಟ್ ಸೈಡಿಗೆ ಏನೈತಿದೆ ಜೀರೋ. ಜೀರೋಸ್ ವಿಚ್ ಆರ್ ಟು ದ ಲೆಫ್ಟ್ ಆಫ್ ನಾನ್ ಜೀರೋ ನಂಬರ್, which are to the left of non-zero numbers are not significant, they are non-significant. Okay, fourth rule, zeros which are to the right of non-zero numbers, andre 7 8 0, so zeros which are to the right of non-zero numbers are significant only if the number has the decimal point. Zeros which are to the right of non-zero numbers are significant only if that number, if this number has a decimal point. ಇದಕ್ಕೆ ಡೆಸಿಮಲ್ ಪಾಯಿಂಟ್ ಆಯ್ತಾನ ಇಲ್ಲ, ಇಲ್ಲಿ ಐತಂದ್ರೆ ಅನ್ಬೇಡ್ರಿ ನೀವು, ಇಲ್ಲಿ ಎಲ್ಲಿ ಇರಲಿಲ್ಲ ಅಂದ್ರೆ ಇಲ್ಲಿ ಇರ್ತೈತಲ್ಲ ಅನ್ಬೇಡ್ರಿ. ಈ ಡೆಸಿಮಲ್ ಪಾಯಿಂಟ್ ಬಗ್ಗೆ ಮಾತಾಡ್ತಿಲ್ಲ ನಾನು. ಆಕ್ಚುಲಿ ಆ ನಂಬರ್ ಒಳಗೆ ಡೆಸಿಮಲ್ ಪಾಯಿಂಟ್ ಇತ್ತಂದ್ರ ಅವಾಗ zeros which are to the right of non-zero numbers will be significant. Zeros which are to the right of non-zero numbers are significant only if that number has a decimal point. ಇದ್ರೊಳಗೆ ಡೆಸಿಮಲ್ ಪಾಯಿಂಟ್ ಎಲ್ಲೂ ಇಲ್ಲ. ಈ ಥರ್ಡ್ ರೂಲ್ ಫೋರ್ತ್ ರೂಲ್ ನಿಮ್ಗೆ ಏನಾರ ಕನ್ಫ್ಯೂಸ್ ಆಗತ್ತಿತ್ತು ಅಂದ್ರೆ ಐ ವಿಲ್ ಮೇಕ್ ಇಟ್ ಅಬ್ಸಲ್ಯೂಟ್ಲಿ ಕ್ಲಿಯರ್ ವಿತ್ ಸರ್ಟನ್ ಎಕ್ಸಾಂಪಲ್ಸ್. ಒಂದಿಷ್ಟು ಎಕ್ಸಾಂಪಲ್ಸ್ ತೊಗೊಂತೀನಿ, ಆಮೇಲೆ ನಿಮ್ಗೆ ಇವು 4 ರೂಲ್ ಪರ್ಫೆಕ್ಟ್ ಆಗಿ ಎಕ್ಸ್ಪ್ಲೈನ್ ಆಗೋ ಹಂಗೆ ಪರ್ಫೆಕ್ಟ್ ಆಗಿ ತಲೆ ಹಾಕೊಂಡು ನೋಡ್ಕೊಂತೀವಿ. ಒಮ್ಮೆ ಅದನ್ನು ರೆಕಾರ್ಡ್ ಆಗೋದಿದ್ದು ಅಂತ ಚೆಕ್ ಮಾಡಿ. ಓಕೆ, ಈಗ ನಾ ಏನು ಮಾಡ್ತೀನಿ, ಈ ರೂಲ್ಸ್ ಎಲ್ಲ ಬರ್ಕೊಂಡಿರ್ತೀರಿ ನೀವು. ಸೊ ನಾನು ರಬ್ ಮಾಡ್ತೀನಿ, ಮಾಡಿ ಒಂದಿಷ್ಟು ಎಕ್ಸಾಂಪಲ್ಸ್ ಡಿಸ್ಕಸ್ ಮಾಡ್ಕೊಂಡು ಹೋಗೋಣ. ನಾ ಇಲ್ಲ ಎಕ್ಸಾಂಪಲ್ಸ್ ಡಿಸ್ಕಸ್ ಮಾಡ್ಕೊಂಡು ಹೋಗಿನಿ, ರೆಕಾರ್ಡಿಂಗ್ ಸ್ಟಾಪ್ ಆಗ್ಬಿಟ್ಟಿದೆ. ಐ ಜಸ್ಟ್ ವೆರಿಫೈಡ್ ಒನ್ಸ್, ಇದೆಲ್ಲ ಬಂದೇ ಇಲ್ಲ. ನಾನು ಸುಮ್ಮನೆ ಹಿಂಗೆ ಹೇಳ್ಕೊಂಡು ಹೋಗಿನ ಕಡೆ ಬಂದಾಗ್ತದೆ. So I have to repeat all of that. I will. Okay, first example. Now we will start with certain examples. First example 3214. 3214. ಈ ನಂಬರ್ ಒಳಗೆ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ಸ್ ಅದಾವು, ಎಷ್ಟು ಸಿಗ್ನಿಫಿಕೆಂಟ್ ಡಿಜಿಟ್ಸ್ ಅದಾವು ಹೇಳ್ರಿ ಅಂದ್ರೆ ಒನ್ ರೂಲ್ ಅಪ್ಲೈ ಮಾಡ್ರಿ. ಆಲ್ ನಾನ್ ಜೀರೋ ನಂಬರ್ಸ್ ಆರ್ ಸಿಗ್ನಿಫಿಕೆಂಟ್. ಸೊ ಇದು ನಾನ್ ಜೀರೋ, ಇದು ನಾನ್ ಜೀರೋ, ಇದು ನಾನ್ ಜೀರೋ, ಇದು ನಾನ್ ಜೀರೋ. ಸೊ ಇದು 3214 ಒಳಗೆ 4 ಸಿಗ್ನಿಫಿಕೆಂಟ್ ಫಿಗರ್ಸ್ ಅದಾವು. ವೆರಿ ಸಿಂಪಲ್. ಆಗಲೇ ನಾನು 4 ರೂಲ್ ಬರ್ಸಿದ್ದೆ, ನಿಮ್ಗೆ ಬರ್ಕೊಂಡಿದ್ರಿ. ಒಂದೇ ರೂಲ್ ನೋಡ್ರಿ, ಅದ್ರಾಗ ಆಲ್ ನಾನ್ ಜೀರೋ ನಂಬರ್ಸ್ ಆರ್ ಸಿಗ್ನಿಫಿಕೆಂಟ್. ದಿಸ್ ಇಸ್ ನಾನ್ ಜೀರೋ, 3 is ನಾನ್ ಜೀರೋ, ಸೊ ಸಿಗ್ನಿಫಿಕೆಂಟ್. 2 is ನಾನ್ ಜೀರೋ, ಸಿಗ್ನಿಫಿಕೆಂಟ್. 1 is ನಾನ್ ಜೀರೋ, ಸಿಗ್ನಿಫಿಕೆಂಟ್. 4 is ನಾನ್ ಜೀರೋ, ಸಿಗ್ನಿಫಿಕೆಂಟ್. ಕನ್ನಡ ಮೀಡಿಯಮ್ದವ್ರಿಗೆ ನಾನ್ ಜೀರೋ ಅಂದ್ರೆ ಒಬ್ವಿಯಸ್ಲಿ ಅರ್ಥ ಹೇಳ್ತೈತಿ, ಅರ್ಥ ಇಲ್ಲ ಅಂತ ಹೇಳ್ತೀವಿ. ನಾನ್ ಜೀರೋ ಅಂದ್ರೆ ಜೀರೋ ಇರ್ಲಾರ್ದದ್ದು. 3 ಅಂದ್ರೆ ಜೀರೋ ಅಲ್ಲ, ಸೊ ಅದು ನಾನ್ ಜೀರೋ ಹಂಗೆ. ಸೊ ಆಲ್ ದ ನಂಬರ್ಸ್ ಆರ್ ನಾನ್ ಜೀರೋಸ್, ದೇರ್ಫೋರ್ ಇದು ಸಿಗ್ನಿಫಿಕೆಂಟ್, ಇದು ಸಿಗ್ನಿಫಿಕೆಂಟ್, ಇದು ಸಿಗ್ನಿಫಿಕೆಂಟ್, ಇದು ಸಿಗ್ನಿಫಿಕೆಂಟ್. ಸೊ ಈ ಹೋಲ್ 3214 ಒಳಗೆ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ಸ್ ಅದಾವು? 4. ಓಕೆ, ಸೆಕೆಂಡ್ ಎಕ್ಸಾಂಪಲ್ 4201005. 4201005 ಇದ್ರೊಳಗೆ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ಸ್ ಅದಾವ ಹೇಳ್ರಿ. ಸೊ ನಾವು ಫಸ್ಟ್ ಒಂದೇ ರೂಲ್ ಅಪ್ಲೈ ಮಾಡಿ. ಆಲ್ ನಾನ್ ಜೀರೋ ನಂಬರ್ಸ್ ಆರ್ ಸಿಗ್ನಿಫಿಕೆಂಟ್. ಸೊ ಇದು ಸಿಗ್ನಿಫಿಕೆಂಟ್, ಇದು ಸಿಗ್ನಿಫಿಕೆಂಟ್, ಇದು ಸಿಗ್ನಿಫಿಕೆಂಟ್, ಇದು ಸಿಗ್ನಿಫಿಕೆಂಟ್. ಎಷ್ಟದು? 1 2 3 4. ಸೊ 4 ಅನ್ನು ಬರಬಿಡ್ಲಿ? ಇಲ್ಲ, ಉಳ್ಕಿದ್ದು ನೋಡ್ಬೇಕಲ್ಲ. ಉಳ್ಕಿದ್ದು ಈ ಜೀರೋ, ಇದು ಜೀರೋ, 2 ಜೀರೋ ಅದಾವ. ಇಲ್ಲಿ 2 ಜೀರೋ ಅದಾವ, ಇಲ್ಲೊಂದು ಜೀರೋ ಇದಾವೆ. ಸಿಗ್ನಿಫಿಕೆಂಟ್ ಹೌದು ಅಲ್ಲೂ ನೋಡ್ಬೇಕಲ್ಲ. ಸೊ ನೋಡ್ಬೇಕಂದ್ರೆ ಬೇರೆ ರೂಲ್ಸ್ ಅಪ್ಲೈ ಮಾಡಬೇಕು. ರೂಲ್ ನಂಬರ್ 2 ಅಪ್ಲೈ ಮಾಡ್ತಿರೋ, 3 ಮಾಡ್ತಿರೋ, 4 ಮಾಡ್ತಿರೋ ನೋಡ್ರಿ. 2 ಅಪ್ಲೈ ಮಾಡಬೇಕು. zeros which are sandwiched between 2 non-zero numbers. 0 ಅಥವಾ zeros. ಫಸ್ಟ್ ಇದಕ್ಕೆ ಲಕ್ಷ ಕೊಡೋಣ. 0 which is sandwiched between 2 non-zero numbers. ಇದು ಒಂದು ನಾನ್ ಜೀರೋ, ಇದೊಂದು ನಾನ್ ಜೀರೋ. ಇದ್ರ ನಡು ಇರೋದು ಇಟ್ ಇಸ್ ಆಲ್ಸೋ ಸಿಗ್ನಿಫಿಕೆಂಟ್. ರೂಲ್ ನಂಬರ್ 2 ಏನ್ ಹೇಳ್ತೈತಿ? zeros which are sandwiched between 2 non-zero numbers are significant. ಸೊ ಇದು ನಾನ್ ಜೀರೋ, ಇದು ನಾನ್ ಜೀರೋ. ಇದ್ರ ನಡು ಇರೋ ಜೀರೋ, this zero is sandwiched between 2 and 1. This 2 is non-zero, this 1 is non-zero. So ಎರಡು non-zero number ನಡು ಇರೋ zero is significant. So ಇದು significant. What about these two zeros? They are also significant. Zeros which are sandwiched between 2 non-zero numbers. ಈ 1 ಇದೊಂದು 1 piece, ಈ 5 ಇನ್ನೊಂದು 1 piece.
ನಡು ಎರಡು ಬದ್ನಿಕಾಯಿ ಇಟ್ಕೊಂಡು ಎಷ್ಟು ಎರಡು ಬದ್ನಿಕಾಯಿ ಬಜ್ಜಿ. ಇಟ್ ಡಸಂಟ್ ಮ್ಯಾಟರ್ ಹೌ ಮೆನಿ ಬದ್ನಿಕಾಯಿ ಬಜ್ಜೀಸ್ ಯು ಹ್ಯಾವ್ ಅಟ್ ದ ಸೆಂಟರ್, ಬಟ್ ಮ್ಯಾಲ ಒಂದು ಬನ್ ಪೀಸ್ ಕೆಳಗೆ ಒಂದು ಬನ್ ಪೀಸ್ ಇರಬೇಕು. ಇಲ್ಲೊಂದು ಬನ್ ಪೀಸ್ ಐತಿ, ಇಲ್ಲೊಂದು ಬನ್ ಪೀಸ್ ಐತಿ. ನಾವು ಎರಡು ಬದ್ನಿಕಾಯಿ ಬಜ್ಜಿ ಇಟ್ಕೊಂಡಿವಿ ಒಳಗೆ, ಬಿಕಾಸ್ ವಿ ಲೈಕ್ ಇಟ್ ಸ್ಪೈಸಿ. ಸೊ ಇಲ್ಲೊಂದು ಬದ್ನಿಕಾಯಿ ಬಜ್ಜಿ, ಇಲ್ಲೊಂದು ಬದ್ನಿಕಾಯಿ ಬಜ್ಜಿ, ಮ್ಯಾಲ ಒಂದು ಬನ್, ಇಲ್ಲಿ 5, ಕೆಳಗೆ ಒಂದು ಬನ್ 5. ಸೊ until and unless there are two buns, one bun at the top and one at the bottom, nadu ನೀವು ಎಷ್ಟರ ಬದ್ನಿಕಾಯಿ ಬಜ್ಜಿ ಇಟ್ರು all those ಬದ್ನಿಕಾಯಿ ಬಜ್ಜೀಸ್ are significant. So this is a bun, this is also a bun, ಎರಡು ಬದ್ನಿಕಾಯಿ ಬಜ್ಜಿ. So two zeros, these zeros which are sandwiched between two non-zero numbers are also significant. So ಇದು significant, ಇದು significant. So ಎಲ್ಲ significant. 1 2 3 4 ಅಂತೂ ಮೊದಲೇ ಹೇಳ್ತಿದ್ವಿ, 5 6 7. So 7 significant figures. I have to keep checking. I have to keep checking if it is recording. ಮತ್ತೆ ಆಮೇಲೆ ಸ್ಟಾಪ್ ಆಗಬಾರ್ದು. Okay. Third example 0.0021. 0.0021 ಇದರೊಳಗೆ ಸಿಗ್ನಿಫಿಕೆಂಟ್ ಫಿಗರ್ಸ್ ಅದಾವ ಹೇಳ್ರಿ. ಫಸ್ಟ್ ರೂಲ್ ಏನು ಹೇಳ್ತಿದೆ, ಆಲ್ ನಾನ್ ಜೀರೋ ನಂಬರ್ಸ್, ಆಲ್ ನಾನ್ ಜೀರೋ ಫಿಗರ್ಸ್ ಆರ್ ಸಿಗ್ನಿಫಿಕೆಂಟ್. ಸೊ ಇದು ಸಿಗ್ನಿಫಿಕೆಂಟ್, ಇದು ಸಿಗ್ನಿಫಿಕೆಂಟ್, ಎರಡಂತೂ ಅದಾವ. ಇವು ನೋಡ್ರಿ, ಥರ್ಡ್ ರೂಲ್, zeros which are to the left of the non-zero numbers are non-significant. Zeros which are to the left of non-zero numbers are not significant. ಈ ನಂಬರ್ ಒಳಗೆ ಡೆಸಿಮಲ್ ಪಾಯಿಂಟ್ ಇರ್ಲಿ ಬಿಡ್ಲಿ ಸಂಬಂಧ ಇಲ್ಲ. ಡೆಸಿಮಲ್ ಪಾಯಿಂಟ್ ಬಗ್ಗೆ ನಾವು ಫೋರ್ತ್ ರೂಲ್ ಒಳಗೆ ಮಾತಾಡ್ತೀವಿ. zeros which are to the right of the non-zero numbers are significant if that number has a decimal point. ಫೋರ್ತ್ ರೂಲ್ ಆಮೇಲೆ ಬರೋಣ, ಅದು ಬಿಟ್ಬಿಡ್ರಿ. ಥರ್ಡ್ ರೂಲ್ ನೋಡ್ರಿ, ಥರ್ಡ್ ರೂಲ್ ಮುಗಿದ್ರಲ್ಲಿ zeros which are to the left of non-zero numbers. ಇದೊಂದು ನಾನು ನಾನ್ ಜೀರೋ ನಂಬರ್ ಅನ್ಕೋರಿ, ನನ್ನ ಲೆಫ್ಟಿಗೆ ಇರೋ zeros, ಈ ನಾ 2 ಇದು 2 ಇತ್ತಂದ್ರೆ ನಾನು ಇಲ್ಲಿ ಏನಾರ 0 ಇದ್ವು ಅಂದ್ರೆ ಅವು ನಾನ್ ಸಿಗ್ನಿಫಿಕೆಂಟ್. ಇಲ್ಲಿ ನನ್ನ ಬಾಜು ಇಲ್ಲಿ ಡೆಸಿಮಲ್ ಪಾಯಿಂಟ್ ಇರ್ಲಿ ಬಿಡ್ಲಿ, ಈ ಕಡೆ ಡೆಸಿಮಲ್ ಪಾಯಿಂಟ್ ಇರ್ಲಿ ಬಿಡ್ಲಿ ಸಂಬಂಧ ಇಲ್ಲ. zeros which are to the left of non-zero numbers are not significant. ಸೊ ಇವು ಮೂರು ಸಿಗ್ನಿಫಿಕೆಂಟ್ ಅಲ್ಲ. ಸೊ ಟೋಟಲ್ ಇರೋರಿಗೆ ಎಷ್ಟಾದ 2, ಟೋಟಲ್ ಎಷ್ಟಾದ 2. ನೆಕ್ಸ್ಟ್ ಎಕ್ಸಾಂಪಲ್. ಓಕೆ, ಇದು ನಿಮಗೆ ಏನಾರ ಕಾಣವಲ್ದು, ಅದು ಕರೆಕ್ಟಾಗಿ ಲೈಟ್ ಬಿದ್ದೈತೆ ಅಂದ್ರೆ ನಾನು ಇಲ್ಲಿ ಬಾಜು ಬರ್ತೀನಿ. 0.0021 ಇದು ಇಲ್ಲಿ ಬರ್ತೀನಿ, ಅದು ಲೈಟ್ ಬಿದ್ದಂಗೆ ಅನಿಸ್ತಾ ನಮ್ಗೆ. ಸೊ ಇಲ್ಲಿ ಬರ್ತೀನಿ. ಓಕೆ, ನೆಕ್ಸ್ಟ್ ಎಕ್ಸಾಂಪಲ್ 213,000. ಇದರೊಳಗೆ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ಸ್ ಅದಾವ ಹೇಳ್ರಿ. 213,000. ದಿಸ್ ಇಸ್ ದ ಎಕ್ಸಾಂಪಲ್. ಆಲ್ ನಾನ್ ಜೀರೋ ನಂಬರ್ಸ್ ಆರ್ ಸಿಗ್ನಿಫಿಕೆಂಟ್. ಇದು ಸಿಗ್ನಿಫಿಕೆಂಟ್, ಇದು ಸಿಗ್ನಿಫಿಕೆಂಟ್, ಇದು ಸಿಗ್ನಿಫಿಕೆಂಟ್. ಸೊ ಎಷ್ಟಾಯ್ತು? 1 2 3. zeros which are to the right of the non-zero number, fourth rule, zeros which are to the right of the non-zero number, ಈ 3 ಅನ್ಕೊಂಡ್ರೆ ಈ ಬಾಜು zeros ಅದಾವ ಇಲ್ಲಿ. These are significant only if this number has a decimal point. If this number has a decimal point, ಇಲ್ಲಿ ಎಲ್ಲರ ನಂಬರ್ ಐತಂದ್ರೆ, ಸಾರಿ, ಈ ನಂಬರ್ ಒಳಗೆ ಎಲ್ಲರ ಡೆಸಿಮಲ್ ಪಾಯಿಂಟ್ ಐತಾನೆ, ಇಲ್ಲೇ ಅಥವಾ ಇಲ್ಲೇ ಎಲ್ಲೂ ಇಲ್ಲ. ಇಲ್ಲಿ ಇರ್ತೈತಲ್ರಿ, ಎಲ್ಲೂ ಇಲ್ಲ, ಅದು ಇಲ್ಲಿ ಇರ್ತೈತಲ್ರಿ ಅನ್ನಕ್ಕೆ ಹೋಗ್ಬೇಡ್ರಿ, ಅದು ಇಲ್ಲಿ ಅಪ್ಲೈ ಆಗಂಗಿಲ್ಲ. ಸೊ ಈ ಚೆಕ್ ಮಾಡ್ರಿ, ಈ ನಂಬರ್ ಒಳಗೆ ಎಲ್ಲರ ಡೆಸಿಮಲ್ ಪಾಯಿಂಟ್ ಐತನ, ಡೆಸಿಮಲ್ ಪಾಯಿಂಟ್ ಇಲ್ಲ ಅಂದ್ರೆ zeros which are to the right of the non-zero number are not significant, they are non-significant. So ಎಷ್ಟು? 1 2 3. ಸೊ 3. ಇನ್ನೊಂದು ಎಕ್ಸಾಂಪಲ್, ಫಿಫ್ತ್ ಎಕ್ಸಾಂಪಲ್ 416.00. 416.00 ಇದರೊಳಗೆ ಸಿಗ್ನಿಫಿಕೆಂಟ್ ಫಿಗರ್ಸ್ ಅದಾವು. 1 2 3. 3 ಬರ್ಬಿಡ್ಲಿ, ಇಲ್ಲ. 1 2 3 4 5. 1 2 3 4 5. ಇವು ಎರಡು ಸಿಗ್ನಿಫಿಕೆಂಟ್ ಆಗ್ತಾವ ಈಗ. ಯಾಕಂದ್ರೆ zeros which are to the right of the non-zero number, are significant if the number has a decimal point. ಈ ನಂಬರ್ ಆಫ್ ಡೆಸಿಮಲ್ ಪಾಯಿಂಟ್ ಐತಿಲ್ಲ, ಇದ್ರ ಇವು ಸಿಗ್ನಿಫಿಕೆಂಟ್ ಆಗ್ತಾವು. ಸೊ ಎಷ್ಟಾಯ್ತು? 1 2 3 4 5. ಸೊ 5 significant figures in the last example. 5 significant figures in the last example.
ಇಲ್ಲಿ ಡೆಸಿಮಲ್ ಪಾಯಿಂಟ್ ಐತಿ, ಈ ನಂಬರ್ ಒಳಗೆ 2 ಡೆಸಿಮಲ್ ಪಾಯಿಂಟ್ ಇಲ್ಲ. ಸೊ ದೀಸ್ ಆರ್ ದ 4 ರೂಲ್ಸ್. ಈ 4 ರೂಲ್ಸ್ ಅಪ್ಲೈ ಮಾಡಿ ನೀವು ಯಾವ್ದಾರ ನಂಬರ್ ಕೊಟ್ರೆ, ಎಂಥ ನಂಬರ್ ಕೊಟ್ಟರು ಆ ನಂಬರ್ ಒಳಗೆ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ಸ್ ಅದಾವು ಅಂತ ನೀವು ಹೇಳಬಹುದು. ಇನ್ನೊಂದು ರೂಲ್ ಐತಿ, ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋ ಮಾತಾಡ್ತೀನಿ. ಈಗ ನಾನು ಏನು ಮಾಡ್ತೀನಿ, ನಿಮ್ಗೆ ಒಂದಿಷ್ಟು ಎಕ್ಸಾಂಪಲ್ಸ್ ಕೊಡ್ತೀನಿ, ಆ ನಂಬರ್ಸ್ ಬರೀತೀನಿ ಒಂದಿಷ್ಟು, ಅದರೊಳಗೆ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ಸ್ ಅದಾವು ಅಂತ ನೀವೇ ಕ್ಯಾಲ್ಕುಲೇಟ್ ಮಾಡಿ ಇಡ್ರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಆಮೇಲೆ ನೀವೇನು ಮಾಡ್ರಿ, ಪೇಜ್ ನಂಬರ್ 9 ಒಳಗೆ ಏನು ರೂಲ್ಸ್ ಕೊಟ್ಟಾರ ಅವನ್ನ ಓದ್ರಿ. ಈಗ ನೀವು ಅರ್ಥ ಆಗ್ತಾವ. ಸಡನ್ಲಿ ಆ ರೂಲ್ಸ್ ಓದಿದ್ರೆ ಡಿಫಿಕಲ್ಟ್ ಆಗ್ತಿತ್ತು, ಅದಕ್ಕೆ ನಾನು ನನ್ನ ಓನ್ ವರ್ಡ್ಸ್ ಒಳಗೆ ರೂಲ್ಸ್ ಬರ್ಸಿದ್ದೆ. ಸೊ ನೀವು ಯಾರು ಎಕ್ಸಾಮ್ ಒಳಗೆ ರೈಟ್ ದ ರೂಲ್ಸ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತ ಕೇಳಂಗಿಲ್ಲ. ಆ ರೂಲ್ಸ್ ಅಪ್ಲೈ ಮಾಡಕ್ಕೆ ಬರ್ಬೇಕು ನಿಮ್ಗೆ ಅಷ್ಟೇ. ಸೊ ಅಪ್ಲೈ ಮಾಡಕ್ಕೆ ನಾನು ನಿಮ್ಗೆ ಹೇಳ್ಕೊಟ್ಟಿನಿ. ಓಕೆ, ಇಲ್ಲೊಂದಿಷ್ಟು ಎಕ್ಸಾಂಪಲ್ಸ್ ನ ಬರೀತೀನಿ, ಅದ್ರಾಗ ಎಷ್ಟೆಷ್ಟು ಸಿಗ್ನಿಫಿಕೆಂಟ್ ಫಿಗರ್ಸ್ ಅದಾವು ಅನ್ನೋದು ನೀವು ಕ್ಯಾಲ್ಕುಲೇಟ್ ಮಾಡಿ ಇಡ್ರಿ. ಅದನ್ನ ನೆಕ್ಸ್ಟ್ ವಿಡಿಯೋದಾಗ ನಾವು ಡಿಸ್ಕಷನ್ ಕಂಟಿನ್ಯೂ ಮಾಡೋಣ. ಓಕೆ, 5 ಎಕ್ಸಾಂಪಲ್ ಆಗಿದ್ದು. 6ನೇದು 10.830100. 7ನೇದು 102.003.0400. 8ನೇದು 0.005.009.06.000. 809.000 ಪಾಯಿಂಟ್ ಅಷ್ಟ, ಮುಂದಲ್ಲಿ ಏನು ಬರೆದಿಲ್ಲ. 10ನೇದು 2.0000000. ಈ 5 ನಂಬರ್ ಕೊಟ್ಟಿನಿ, ಇದರೊಳಗೆ ಎಷ್ಟು ಸಿಗ್ನಿಫಿಕೆಂಟ್ ಇರ್ತದೋ, ಇದ್ರಾಗ ಎಷ್ಟದೋ ನೀವು ಕ್ಯಾಲ್ಕುಲೇಟ್ ಮಾಡಿ ಇಡ್ರಿ. ಏನು ನಾವು ಈಸಿ ಎಕ್ಸಾಂಪಲ್ ಮಾಡಿದ್ವಿ, ನಮ್ಗೆ ಇಷ್ಟು ಟಫ್ ಕೊಟ್ಟಿಯಲ್ಲ, ಏನೂ ಟಫ್ ಇಲ್ಲ. ಅವು 4 ರೂಲ್ ನಿಮ್ಗೆ ಏನು ಎಕ್ಸ್ಪ್ಲೈನ್ ಮಾಡಿದಲ್ಲ, ಅವು ಕರೆಕ್ಟ್ ಅರ್ಥ ಆಗಿದ್ರೆ ಬೇಕಾದಂಗೆ ಮಾಡ್ತೀರಿ. ನೆಕ್ಸ್ಟ್ ವಿಡಿಯೋ ನಿಮ್ಗೆ ಅರ್ಥ ಆಗಿದ್ದಿಲ್ಲ ಅನ್ಕೋರಿ, ನಾವು ಇವನ್ನ ಎಕ್ಸಾಂಪಲ್ಸ್ ಡಿಸ್ಕಸ್ ಮಾಡಿ ಮುಂದೆ ಕಂಟಿನ್ಯೂ ಮಾಡ್ತೀವಿ. ಓಕೆ, ಸೊ ದಿಸ್ ವಾಸ್ ಅ ಡಿಸ್ಕಷನ್ ಅಬೌಟ್ ಸಿಗ್ನಿಫಿಕೆಂಟ್ ಫಿಗರ್ಸ್. ಪೇಜ್ ನಂಬರ್ 9 ಒಳಗೆ ರೂಲ್ಸ್ ಓದಿ, ನಾವು ಬರ್ದಿದ್ದು ರೂಲ್ಸ್ ಓದ್ರಿ. ನಾ ಈಗ ಬರ್ಸಿದ್ದೆ ನಿಮ್ಗೆ, ಅವನ್ನೂ ಓದ್ರಿ. ನಾ ಎಕ್ಸಾಂಪಲ್ಸ್ ಡಿಸ್ಕಸ್ ಮಾಡಿದ್ದೆ, ಅವ್ನು ಇನ್ನೊಂದು ನೋಡ್ರಿ. ಆಮೇಲೆ ಈಗ ನಿಮ್ಗೆ ಏನು ಕ್ವಶನ್ಸ್ ಕೊಡ್ತೀನಿ, ಅವ್ನು ಸಾಲ್ವ್ ಮಾಡಿ. ವಿಲ್ ಕಂಟಿನ್ಯೂ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.